ಬ್ಯಾಕ್. ಬ್ರೇಕ್ಗಿಂತ ಮುಂಚೆ ವಯನಾಡಿನ ದುರಂತದ ಕಥೆ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಿದ್ವಿ. ಮುಂದುವರೆದ ಭಾಗ, ವಯನಾಡಿನಲ್ಲಿ ಆಗಿರುವ ಈ ದುರಂತ ನಮಗೂ ಕೂಡ ದೊಡ್ಡ ಪಾಠವಾಗಬಲ್ಲದ. ನಮ್ಮ ರಾಜ್ಯದಲ್ಲೂ ಕೂಡ ಇಂಥದ್ದೊಂದು ದುರಂತ ಆಗಿ ಹೋಗುತ್ತಾ ಅನುಮಾನ ಕಾಡ್ತಲೇ ಇದೆ. ಸಾಲು ಸಾಲು ಭೂಕುಸಿತಗಳು ಸಂಭವಿಸ್ತಾ ಇದೆ ನಮ್ಮ ರಾಜ್ಯದಲ್ಲೂ ಕೂಡ. ಸಹ್ಯಾದ್ರಿ ರಕ್ಕಸ ರೂಪವನ್ನ ತಳೆದು ಬಿಡುತ್ತಾ? ರಿಪಬ್ಲಿಕ್ ಕನ್ನಡದ ಜೊತೆ ಭೂಗರ್ಭ ಶಾಸ್ತ್ರಜ್ಞರು ಮಾತನಾಡಿದ್ದಾರೆ. ನಮ್ಮ ಪಕ್ಕದ ರಾಜ್ಯದ ಕೇರಳದ ವಯನಾಡಿನಲ್ಲಿ ನಡೆದಿರುವಂಥ ದುರಂತಕ್ಕೆ ಪ್ರಮುಖವಾದ ಕಾರಣ ಏನು? ಇನ್ನೂ ಕೂಡ ಅಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರುವಂಥದ್ದು, ಇಂಥ ಒಂದು ದುರಂತಕ್ಕೆ ಪ್ರಮುಖ ಕಾರಣ ಏನು ಅನ್ನೋದನ್ನ ನಮ್ಮ ಜೊತೆಗೆ ಭೂಗರ್ಭ ಶಾಸ್ತ್ರಜ್ಞರು ಆಗಿರುವಂಥ ಉದಯಶಂಕರ್ ಸರ್ ಇದ್ದಾರೆ. ಸರ್, ಈ ಒಂದು ದುರಂತವನ್ನ ನಾವು ಮೊದಲದಾಗಿ ನೋಡೋದಾದ್ರೆ ಈ ದುರಂತಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು. ನೋಡಿ, 4 ವರ್ಷಗಳ ಮೊದಲು ನಮ್ಮ ಮಡಿಕೇರಿ ಅಥವಾ ಸುಬ್ರಹ್ಮಣ್ಯ, ಚಿಕ್ಕಮಗಳೂರು ಈ ಥರದ ಭೂಕುಸಿತ ಆಗಿದೆ. ವಯನಾಡಿನಲ್ಲಿಯೂ ಆಗಿದೆ. ಸೊ ಇದರಿಂದಾದರೂ ನಾವು ಪಾಠ ಕಲೀಲಿಲ್ಲ. ಮತ್ತು ಕೂಡ ನಾವು ಪಶ್ಚಿಮ ಘಟ್ಟಗಳ ಮೇಲೆ ಕಾರ್ಯಚಟುವಟಿಕೆಗಳನ್ನು ಹೆಚ್ಚು ಮಾಡ್ತಾ ಹೋಗಿದ್ದೇವೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಪಶ್ಚಿಮ ಘಟ್ಟ ಅನ್ನೋದು ಅತ್ಯಂತ ಸೂಕ್ಷ್ಮವಾದಂಥ ಒಂದು ಪ್ರದೇಶ. ಇಲ್ಲಿ ಅದು ರಚನೆ ಆದ ಕಾಲದಲ್ಲಿ ತುಂಬ ಸ್ತರಭಂಗಗಳಾಗಿದ್ದಾವೆ. ನಾವು ಜಿಯಾಲಜಿಕಲಿ ಹೇಳಿದರೆ ಫಾಲ್ಟಿಂಗ್ ಅಂತ ಹೇಳ್ತೇವೆ. ಅಂದರೆ ಶಿಲಾ ರಚನೆಗಳು ಬೇರ್ಪಟ್ಟಿವೆ. ಸೊ ಅಂಥ ಜಾಗಗಳಲ್ಲಿ ಟ್ರಿಗರಿಂಗ್ ಆ್ಯಕ್ಷನ್ ಮಾತ್ರ ಬೇಕಾಗಿರೋದು. ಸೊ ಏನು ಮಳೆಗಾಲದಲ್ಲಿ ನೀರು ಹೇರಳವಾಗಿ ಒಳಗೆ ಇಂಗಿದರೆ ತಕ್ಷಣ ಅದು ಆ್ಯಕ್ಟಿವೇಟ್ ಆಗ್ತದೆ. ಸೊ ಅಂಥ ಆ್ಯಕ್ಟಿವೇಶನ್ ಆದಾಗ ಇಂಥ ಭೂಕುಸಿತಗಳು ಸಂಭವಿಸ್ತವೆ. ಈ ನಮ್ಮ ಇಂಥ JCB, ಹಿಟಾಚಿಗಳಂಥ ದೊಡ್ಡ ದೊಡ್ಡ ಯಂತ್ರಗಳಿಂದ ನಮಗೆ ಈಗಿನ ಕಾಲದಲ್ಲಿ ಬೇಕಾದಷ್ಟು ಇಂಥ ಭೂಮಿಯನ್ನು ಬಗಿಲಿಕ್ಕೆ ಆಗ್ತದೆ. ಸೊ ಅಂಥ ಕೆಲಸಗಳು ತುಂಬ ನಡೆದಾಗ ಅಸ್ಥಿರವಾಗ್ತದೆ. ಅಥವಾ ನಾವೇನಾದರೂ ಒಂದು ಯೋಜನೆಗಳನ್ನು, ಕಾಲುವೆಗಳು, ನೀರು ಹರಿಸಲಿಕ್ಕೆ ಇಂಥದ್ದೆಲ್ಲ ಪಶ್ಚಿಮ ಘಟ್ಟಗಳಲ್ಲಿ ಮಾಡಲಿಕ್ಕೆ ಹೋದರೆ ಇಂಥ ಅನಾಹುತ ಕಟ್ಟಿಟ್ಟ ಬುತ್ತಿ. ಇದೆಲ್ಲ ನಾವು ಹಿಂದಕ್ಕೆ ಹೋಗಿ ರಿವರ್ಸು ಪ್ರೋಸೆಸ್ ಮಾಡಲಿಕ್ಕೆ ಆಗದಂಥ ಒಂದು ಕೆಲಸಗಳು, ಅಂಥವನ್ನು ತುಂಬ ಮಾಡಿದ್ದೇವೆ ನಾವು. ಹಾಗಾಗಿ ನಾವು ಅದನ್ನು ತಡಿಲಿಕ್ಕೆ ಅಂತೂ ಇನ್ನೂ ಸಾಧ್ಯ ಇಲ್ಲ. ಆದರೆ ಇನ್ನು ಮುಂದೆ ಮಾಡುವಾಗ ಅಂಥದ್ದು ಮಾಡದಂತೆ ಒಂದು ಕಂಟ್ರೋಲನ್ನು ನಾವು ಮಾಡಲೇಬೇಕಾಗ್ತದೆ. ಪುನರ್ರಚನೆಗೆ ಕೈ ಹಾಕತ್ತಾ ಹೈಕಮಾಂಡ್ ಅನ್ನೋ ಪ್ರಶ್ನೆಗೆ ಹೌದು ಅನ್ನೋ ರೀತಿಯ ಉತ್ತರ ಲಭ್ಯವಾಗ್ತಾ ಇದೆ. ರಾಜ್ಯಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಇವತ್ತು ಬರ್ತಿದ್ದಾರೆ. ಸುರ್ಜೇವಾಲಾ, ವೇಣುಗೋಪಾಲ್ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಸಭೆ. ಇದೊಂದು ನನಗೆ ಅರ್ಥ ಆಗದೆ ಇರೋ ಪ್ರಶ್ನೆ. ಅವ್ರದ್ದೇ ಪಾರ್ಟಿ ಆಫೀಸ್ ಇರುತ್ತಪ್ಪ, ಅದನ್ನು ಖಾಸಗಿ ಹೋಟೆಲ್ಗೆ ಹೋಗಿ ಮೀಟಿಂಗ್ ಮಾಡ್ತಾರೆ. ಎಲ್ಲ ಪಕ್ಷದವರು ಅದನ್ನು ಮಾಡ್ತಾರೆ. ಎನಿವೆ, ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸ್ತಾರಂತೆ. ಕೆಲಸ ಮಾಡಿದ ಸಚಿವರ ಇಬ್ಬರ ಇವ್ಯಾಲ್ಯೂಯೇಷನ್, ಮೌಲ್ಯಮಾಪನ ಕೂಡ ಆಗುತ್ತಂತೆ. ಹಲವು ಶಾಸಕರ ಒತ್ತಾಯದ ಮೇರೆಗೆ, ಇನ್ಫ್ಯಾಕ್ಟ್ ಮೊನ್ನೆ ಹೈಕಮಾಂಡ್ ಭೇಟಿಗೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಹೋದಾಗ ಆಹ್ವಾನ ಇಲ್ಲದೆ ಹೋದ್ರೂ ಕೂಡ ಕೆಲ ಕಾಂಗ್ರೆಸ್ನ ನಾಯಕರು ಹೋಗ್ಬಿಟ್ಟಿದ್ರು. ಇಷ್ಟುದ್ದ ಪಟ್ಟಿ, ಇಷ್ಟುದ್ದ ಕಂಪ್ಲೇಂಟ್ ಇಟ್ಕೊಂಡು. ಈ ರೀತಿ ಅನೇಕರು ಪದೇ ಪದೇ ದೆಹಲಿ ಅಂಗಳಕ್ಕೆ ಹೋಗ್ತಾ ಇರೋದು, ದೆಹಲಿ ನಾಯಕರಿಗೆ ಗಮನಕ್ಕೆ ತರೋ ರೀತಿಯಲ್ಲಿ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು, ಇದನ್ನೆಲ್ಲ ಗಮನಿಸಿದ ನಂತರದಲ್ಲಿ ಹೈಕಮಾಂಡ್ ಇನ್ನು ಸುಮ್ಮನೆ ಕೂತ್ರೆ ಕಷ್ಟ ಇದೆ ಅಂತ ಹೇಳಿ ಭಾವಿಸಿದೆಯೇನೋ ಅನ್ನೋ ರೀತಿಯಲ್ಲಿ ಇವತ್ತು ರಾಜ್ಯಕ್ಕೆ ಆಗಮಿಸ್ತಿದ್ದಾರೆ. ಕೌನ್ಸಿಲಿಂಗ್ ಮಾಡ್ತಾರಂತೆ. ಕೌನ್ಸಿಲಿಂಗ್ ಮಾಡಿ ಇನ್ನು ಸಂಪುಟ ಪುನಾರಚನೆ ನಿಟ್ಟಿನಲ್ಲಿ ಮೌಲ್ಯಮಾಪನ ಕೂಡ ಮಾಡ್ತಾರಂತೆ. ಅಂದ್ರೆ ಇದರ ಜೊತೆಗೆ ಈ ಸಿದ್ದರಾಮಯ್ಯ ಕುರ್ಚಿ ಅಲ್ಲಾಡ್ತಾ ಇದೆ, DCM DK ಶಿವಕುಮಾರ್ ಇದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಆಂಗಲ್ ಕೂಡ ಇದೆಯಲ್ಲ, ಅದ್ರ ಬಗ್ಗೆನೂ ಚರ್ಚೆ ಮಾಡೋದೇನಾದ್ರೂ ಚಾನ್ಸಸ್ ಇದೆಯಾ? ಬಹುಶಃ ಈಗ ವಿಚಾರ ಕೈ ಹಾಕ್ಲಾರೇನು ಅಂದ್ರೆ ದೊಡ್ಡದೊಂದು ಮೆಸೇಜ್ ಕೊಟ್ಟಂಗೆ ಆಗ್ಬಿಡುತ್ತೆ ಸಿದ್ದರಾಮಯ್ಯನವರನ್ನ. ಇನ್ಫ್ಯಾಕ್ಟ್ ಶಿವಲಿಂಗೇಗೌಡರು ಹೇಳಿಕೆ ನೀಡಿದ್ದು ಆನ್ ಫೇಸ್ ನಾವು ಅದನ್ನು ಒಪ್ಲಿಕ್ಕೆ ಸಾಧ್ಯವಿಲ್ಲ, ನಾನು ರಕ್ತಕ್ರಾಂತಿ ಆಗ್ಬಿಡುತ್ತೆ ಸಿದ್ದರಾಮಯ್ಯ ಅವ್ರ ವಿಚಾರಕ್ಕೆ ಬಂದ್ರೆ ಅಂತ ಹೇಳಿದ್ರು. ರಕ್ತಕ್ರಾಂತಿ ಆಗುತ್ತೋ ಇಲ್ಲೋ, ಬಟ್ ಒಂದು ಸಂದೇಶ ಅಂತೂ ರವಾನೆ ಆಗುತ್ತೆ. ಸಿದ್ದರಾಮಯ್ಯ ಅಂತಹ ಒಬ್ಬ ಮಾಸ್ ಲೀಡರ್, ಅಹಿಂದ ನಾಯಕ, ಅವರನ್ನೇನಾದ್ರೂ ಕುರ್ಚಿಯಿಂದ ಕೆಳಗಿಳಿಸಿ ನಾಯಕತ್ವ ಬದಲಾವಣೆ ಇತ್ಯಾದಿ ಕೆಲಸಕ್ಕೆ ಇವಾಗ ಹೋದ್ರೆ ತಪ್ಪು ಮಾಡಿರೋದು ಒಪ್ಕೊಂಡಂಗೆ ಆಗ್ಬಿಡುತ್ತಲ್ವಾ, ಅವರೇ ಆಗ್ಬಹುದು. ಅದರಿಂದ ಆಗುವ ಬೇರೆ ರೀತಿಯ ಎಫೆಕ್ಟ್ಸ್ಗಳು, ಅದನ್ನ ಕಂಟ್ರೋಲ್ ಮಾಡೋದು ಕೂಡ ಹೈಕಮಾಂಡ್ಗೆ ದೊಡ್ಡ ಟಾಸ್ಕ್ ಆಗುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಒಂದೆರಡು ಸಚಿವರನ್ನ ಕೈ ಬಿಟ್ಟು ಅಲ್ಲಿ ಬೇರೆಯವ್ರನ್ನೇನಾದ್ರೂ ನೇಮಕ ಮಾಡುವ ಸಾಧ್ಯತೆ ಇದೆಯಾ? ಇವತ್ತು ನಡೆಯುವ ಈ ಸಭೆಯಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗ್ತಾ ಹೋಗುತ್ತೆ. ಅಪ್ಡೇಟ್ಸ್ ತೆಗೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಸತೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸತೀಶ್, ಸಹಜವಾಗಿ ಈಗ ಹೈಕಮಾಂಡ್ ಬರ್ತಾರೆ, ಮೀಟಿಂಗ್ ಮಾಡ್ತಾರೆ ಅನ್ನುವಂಥದ್ದು ವಿಚಾರ ನೋಡಿದ್ರೆ ಕುತೂಹಲ ಮನೆ ಮಾಡುತ್ತೆ. ಅಂದ್ರೆ ಈಗ ಅಸಮಾಧಾನಗೊಂಡಂತ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನ ಸಮಾಧಾನ ಪಡಿಸಬೇಕು ಅಂತಂದ್ರೆ ಈಗ ಸಂಪುಟ ಪುನರ್ರಚನೆ ಆಗಬೇಕು. ಹಾಗಿದ್ರೆ ಸಮಾಧಾನ ಪಡಿಸೋದಕ್ಕೆ ಯಾರಿಗೆ ಪ್ರಾಶಸ್ತ್ಯ ಕೊಡ್ತಾರೆ? ಈಗ ಯಾರನ್ನ ಆಚೆ ಹಾಕ್ತಾರೆ ಅವರು ಅಸಮಾಧಾನಗೊಳ್ತಾರೆ. ಸೊ ಇದು ಯಾವ ರೀತಿ ಟಾಸ್ಕ್ ಆಗುತ್ತೆ? ಏನ್ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ?
ಶ್ರೀಪಾದ್, ಇದು ಮಹತ್ವದ ವಿಚಾರ. ಯಾಕಂದರೆ ಕಾಂಗ್ರೆಸ್ ಈಗ ಗೊಂದಲದ ಗೂಡಾಗಿದೆ. ಸಾಕಷ್ಟು ಆರೋಪಗಳು, ಭ್ರಷ್ಟಾಚಾರದ ಆರೋಪಗಳು ಒಂದು ಕಡೆ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇದ್ರೆ, ಕಾಂಗ್ರೆಸ್ ಒಳಗಡೆ ಶಾಸಕರ ಬೇಗುದಿ ಹೆಚ್ಚಾಗ್ತಾ ಇದೆ. ಯಾಕಂದರೆ ಹಲವು ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಹೀಗಾಗಿನೇ ಕೆಲವು ಸಚಿವರು ತಮ್ಮ ಕೆಲಸಗಳು ಸರಿಯಾಗಿ ಮಾಡಿಕೊಡ್ತಾ ಇಲ್ಲ ಅನ್ನೋ ದೂರುಗಳು ಕೂಡ ಹೈಕಮಾಂಡ್ ಮಟ್ಟಕ್ಕೆ ಕೊಟ್ಟಿದ್ದಾರೆ. ಹೀಗಾಗಿನೇ ಉಸ್ತುವಾರಿಗಳಾದಂತಹ AICC ಪ್ರಧಾನ ಕಾರ್ಯದರ್ಶಿಗಳಂತೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರು ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಎಲ್ಲ ಶಾಸಕರ ಜೊತೆ, ಸಚಿವರ ಜೊತೆ ಸಭೆಯನ್ನು ಮಾಡ್ತಾರೆ, ಮೌಲ್ಯಮಾಪನವನ್ನು ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿರುವಂಥ ಅಂಶ ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದು ಅನ್ನೋ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಯಾಕಂದರೆ ಸಾಕಷ್ಟು ಸಚಿವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅವರ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇಲ್ಲ, ಮತ್ತು ಶಾಸಕರ ಬೇಡಿಕೆಗಳಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅನುದಾನ ಒಂದು ಕಡೆ ಆದರೆ ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಮಾಡಿಕೊಡ್ತಾ ಇಲ್ಲ ಅನ್ನೋದು ಆರೋಪ. ಹೀಗಾಗಿನೇ ದೂರಿನ ಹಿನ್ನೆಲೆಯಲ್ಲಿ ವೇಣುಗೋಪಾಲ್ ಸುರ್ಜೇವಾಲಾ ಬಂದು ಇವತ್ತು ಮೌಲ್ಯಮಾಪನ ಮಾಡ್ತಾರೆ. ಒಂದು 3-4 ಸಚಿವರನ್ನು ಕೈಬಿಟ್ಟು ಹೊಸಬ ಶಾಸಕರಿಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ಸಂಜೆ ಮೀಟಿಂಗ್ ನಂತರ ಎಲ್ಲ ಗೊತ್ತಾಗುತ್ತೆ. ಶ್ರೀಪಾದ್. ಓಕೆ ಥ್ಯಾಂಕ್ ಯು ಸತೀಶ್ ಮಾಹಿತಿಗೆ. ಕಾಂಗ್ರೆಸ್ ಪಾಳೆಯದ ಒಳಗೆ 1 ವರ್ಷದ ಅವಧಿಯಲ್ಲಿ ಇಷ್ಟೆಲ್ಲ ರಾಧಾಂತಗಳಾಗ್ತಿದೆ ಅನ್ನೋ ರೀತಿಯ ಚಿತ್ರಣ ಇದ್ರೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತವ್ರು ಸುಮ್ಮನೆ ಇರ್ತಾರೆ. ಅದೇನೋ ಹೇಳ್ತಾರಲ್ಲ, ಬಾಯಿಗೆ ಬಂದು ಲಡ್ಡು ಬಿತ್ತು ಅನ್ನೋ ಹಂಗಾಗಿದೆ ಅಂತ. ಕಾಂಗ್ರೆಸ್ ಹಾಗೆ BJP ಹಾಗೆ JDS ಪಾಲಿಗೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಮೂಢ ಹಗರಣ, ಪತ್ನಿ ಹೆಸರಲ್ಲಿ ಆ ಸೈಟ್ ಪಡೆಯುವಲ್ಲಿ ಪ್ರಭಾವ ಬಳಕೆ ಇತ್ಯಾದಿ ಆರೋಪ. ಇದನ್ನ ಮುಂದಿಟ್ಕೊಂಡು ಇದೀಗ ಪಾದಯಾತ್ರೆ ನಡೆಸ್ತಾ ಇದೆ ಮೈತ್ರಿಪಾಳೆಯ ಡೇ 2. ಪಾದಯಾತ್ರೆಯ 2ನೇ ದಿನ ಇವತ್ತು. ಯಾವೆಲ್ಲ ರೀತಿ ಇದೆ ಇವತ್ತಿನ ಪಾದಯಾತ್ರೆಯ ರೂಪುರೇಷೆ, ಹಾಗೆ ಯಾವೆಲ್ಲ ರೀತಿಯಲ್ಲಿ ಪ್ರತಿಭಟನೆ ನಡೆಸ್ತಾರೆ, ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಮೂಡ ಸೈಟ್ ಸಂಕಷ್ಟ ಸಿದ್ದರಾಮಯ್ಯನವರಿಗೆ ಎದುರಾಗಿದೆ. ಸಿದ್ದರಾಮಯ್ಯನವರ ರಾಜೀನಾಮೆಗೆ ವಿರೋಧ ಪಕ್ಷಗಳು ಪಟ್ಟು ಹಿಡಿದು ಕೂತಿದೆ. ಇವತ್ತು 2ನೇ ದಿನದ ಪಾದಯಾತ್ರೆ, ಬಿಡದಿಯಿಂದ 2ನೇ ದಿನದ ಪಾದಯಾತ್ರೆ ಇವತ್ತು ಮುಂದುವರಿಯುತ್ತೆ. ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾರೆ. ಇವತ್ತು ಬಿಡದಿಯಿಂದ ಕೆಂಗಲ್ವರೆಗೆ ಪಾದಯಾತ್ರೆ ನಡೆಯುತ್ತೆ. ಇನ್ನು ಪಾದಯಾತ್ರೆ ಜೊತೆಯಲ್ಲೇ ಸಾಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಸುರೇಶ್ ಕೂಡ. ಸುರೇಶ್, ಏನೆಲ್ಲ ಡೆವಲಪ್ಮೆಂಟ್ಸ್ ಇವತ್ತು ನಿರೀಕ್ಷೆ ಮಾಡಬಹುದು? ಈಗ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಿದ್ದಾರೆ ಅಂದ ಮೇಲೆ DK ಶಿವಕುಮಾರ್ ಅವರ ಕೆಲವೊಂದಷ್ಟು ಆರೋಪಗಳು, ಈ ಕೌಂಟರ್ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಏನು ಸಮಾವೇಶಗಳನ್ನ ನಡೆಸ್ತಾ ಇದೆ, ಪ್ರಶ್ನೆ ಕೇಳ್ತಾ ಇದೆ, ಅದಕ್ಕೇನಾದ್ರೂ ಕುಮಾರಸ್ವಾಮಿ ಅವರು ಇವತ್ತು ಮತ್ತೆ ಉತ್ತರ ಕೊಡೋ ಪ್ರಯತ್ನಗಳಾಗೋ ಸಾಧ್ಯತೆ ಇದೆಯಾ, ಅಥವಾ ಕೇವಲ ಪಾದಯಾತ್ರೆಗೆ ಮಾತ್ರ ಸೀಮಿತವಾಗಿರುತ್ತಾ ಇವತ್ತು ಅಂತ ಹೇಳಿ? ಎಸ್ ಸ್ಮಿತಾ, ಇವತ್ತು 2ನೇ ದಿನದ ಪಾದಯಾತ್ರೆ ಈಗ ಏನು ಬಿಡದಿ ಇದೆ, ಬಿಡದಿಯಿಂದ ಶುರುವಾಗ್ತಾ ಇರ್ತಕ್ಕಂಥ. ಈಗಷ್ಟೇ BJP ರಾಜ್ಯಾಧ್ಯಕ್ಷರಂತ BY ವಿಜಯೇಂದ್ರ ಅವರು ಇಲ್ಲಿ ತಟ್ಟೆ ಇಡ್ಲಿಯನ್ನು ಸವಿಯುವ ಮೂಲಕ ಇಲ್ಲಿಂದ ಹೊರಟಿರ್ತಕ್ಕಂಥ ಪಾದಯಾತ್ರೆ ಶುರು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಸುಮಾರು 10-15 ನಿಮಿಷದ ಒಳಗಡೆಗೆ ಏನು